ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ಒಂಥರ ಡಿಫ್ರೆಂಟ್ ವಿಡಿಯೋ ಅಂತ ಅಂದರೆ ತಪ್ಪಾಗಲ್ಲ. ಸೊ ಇವತ್ತಿನ ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು 11 ಗಂಟೆಯಿಂದ 3 ಗಂಟೆವರೆಗೂ ನನ್ನ ಸ್ಟಡಿ ರುಟೀನ್, ನೈಟ್ ಸ್ಟಡಿ ರುಟೀನ್ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಸೊ ವಿಡಿಯೋ ಇಷ್ಟ ಆಗುತ್ತೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ ಇನ್ನು ಶುರು ಮಾಡೋಣ. ಸೊ ಆ್ಯಕ್ಚುಲಿ ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರುತ್ತೆ ನಾನು ಏನು ಓದ್ತಾ ಇದ್ದೀನಿ, ಏನು ಮಾಡ್ತಾಯಿದ್ದೀನಿ ಅನ್ನೋದು. ಸೊ ಅದೇ ರೀತಿಯಾಗಿ ನನ್ನ ಎಕ್ಸಾಮ್ ಇನ್ನು ನೆಕ್ಸ್ಟ್ ಮಂತು ಸೆಕೆಂಡ್ ವೀಕಿಂದ ನನ್ನ ಎಕ್ಸಾಮ್ ಇದೆ. ಸೊ ಅದಕ್ಕೋಸ್ಕರ ನನ್ನ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಪ್ಲ್ಯಾನ್ಸ್ ಆಚೆ ಈಚೆ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡ್ರೆ ಒಳ್ಳೆಯದು. ಅಟ್ಲೀಸ್ಟ್ ಒಂದು ಟೈಮ್ ಅಥವಾ 2 to 3 ಟೈಮ್ ಕಣ್ಣಾಡಿಸ್ಬೇಕು, ಏನೇನಿದೆ ಏನೇನಿಲ್ಲ ಅಂತ ಅನ್ನೋದನ್ನ. ಸೊ ಆಮೇಲೆ ನಾವು ಏನೇ ಓದಿದ್ರೂ ಕೂಡ ಈಸಿಲಿ ಅದು ತಲೆಗೆ ಹೋಗುತ್ತೆ. ಸೊ ಮೊದಲನೇದಾಗಿ ಏನೇನೆಲ್ಲ ಮೇಲ್ಸ್ ಬಂದಿದೆ, ಏನೇನೆಲ್ಲ ನೋಟ್ಸಸ್ ಬಂದಿದೆ ಅದೆಲ್ಲ ಡೌನ್ಲೋಡ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಅದಾದಮೇಲೆ ನಾನು ನೋಟ್ ಡೌನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಟೈಮ್ ಬಂದು 10:55 ನೋಡ್ತಾ ಇದ್ದೀರಾ. ಮಗಳು ಇನ್ನೂ ಎದ್ದಿದ್ದಾಳೆ. ಸೊ ಅವಳನ್ನ ಮಲಗಿಸಾದ್ಮೇಲೆ ನನ್ನ ಏನಿದ್ರು ಸ್ಟಡೀಸು. ಸೊ ಅಲ್ಲಿವರೆಗೂ ನನ್ನ ಪ್ಲ್ಯಾನಿಂಗ್ಸು, ಹಾಗೆ ನಾನು ಏನೇ ಓದಬೇಕಾದ್ರೆ ಮೊದಲನೇ ಬಾರಿ ಮೊದಲು ಏನೇನು ಇದೆ ಟಾಪಿಕ್ಸು, ಸೊ ಅದನ್ನು ಕವರಪ್ ಮಾಡಬೇಕು. ಎಷ್ಟೆಷ್ಟು ಟೈಮ್ ಹಿಡಿಯುತ್ತೆ ಅದನ್ನು ಫಸ್ಟು ನಾನು ನೋಟ್ ಡೌನ್ ಮಾಡ್ಕೋತೀನಿ. ಆಮೇಲೆ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೊ ಮೇಲ್ಸ್ ಅಷ್ಟು ಓಪನ್ ಆಗ್ತಾ ಇರಲಿಲ್ಲ ಲ್ಯಾಪ್ಟಾಪಲ್ಲಿ. ಒಂದ್ಸಲಿ ಫೋನಲ್ಲೂ ನೋಡಿಬಿಡೋಣ ನೋಡಿಬಿಟ್ಟು ಓಪನ್ ಆಯಿತು. ಆಮೇಲೆ ನೋಟ್ ಮಾಡ್ತಾ ಮಾಡ್ಕೊಂಡಾಯಿತು. ಸೊ ಟೆಕ್ಸ್ಟ್ ಬುಕ್ ಹೇಗೂ ಇತ್ತು, ಪ್ರಿಂಟ್ ಹಾಕ್ಸಿದ್ದೆ ನೋಟ್ಸು. ಸೊ ಅದನ್ನೇ ಓದಿದ್ರೆ ಆಗುತ್ತೆ, ಮತ್ತು ಲ್ಯಾಪ್ಟಾಪು ಅದೆಲ್ಲ ಬೇಡ ಇವಾಗ ಅಂತ ಅಂದ್ಬಿಟ್ಟು ಸೊ ಟೆಕ್ಸ್ಟ್ ಬುಕ್ ಓದೋಣ ಅಂದ್ಬಿಟ್ಟು ಎಲ್ಲ ಶಟ್ ಡೌನ್ ಮಾಡಿ ನೋಟ್ಸ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಬಿಡ್ತೀನಿ ನಾನು. ಸೊ ಸ್ವಲ್ಪ ವರ್ಕ್ ಇದ್ದಿದ್ದರಿಂದ ಲ್ಯಾಪ್ಟಾಪಲ್ಲೆಲ್ಲ ಕಂಪ್ಲೀಟ್ ಆಯಿತು. ಸೊ ಅದೆಲ್ಲ ಆದಮೇಲೆ ನಾನು ನೋಟ್ಸ್ನ ತೊಗೊಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ್ಯಕ್ಚುಲಿ ನೈಟ್ ಟೈಮ್ ಓದೋಕ್ಕೆ ತುಂಬ ಖುಷಿಯಾಗುತ್ತೆ, ಲೇಟ್ ನೈಟ್ ಓದೋಕ್ಕೆ. ಬಟ್ ನನಗೇನಂತ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಕೂಡ ಬೇಗ ಎದ್ದೇಳಬೇಕಾಗಿತ್ತು. ಮಗನಿಗೆ ಸ್ಕೂಲ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಬೇಗ ಎದ್ದೇಳಬೇಕಾಗಿತ್ತಲ್ಲ. ಆದಷ್ಟು ನಾನು ಅವಾಗೆಲ್ಲ PUC SSLC ಆ ಟೈಮಲ್ಲಿ ನಂದು ಲಾಸ್ಟ್ ಟೈಮ್ ಪ್ರಿಪ್ರೇಷನ್ ಅಂತ ಅಂದರೆ ತಪ್ಪಾಗಲ್ಲ. ಲಾಸ್ಟ್ ಟೈಮಲ್ಲೇ 1-2-3 ಗಂಟೆವರೆಗೂ ಎದ್ದು ಓದಿ ಅಭ್ಯಾಸ. ಸೊ ಇವಾಗಲೂ ಅದೇ ಅಭ್ಯಾಸ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು 15-20 ದಿವಸ ಮುಂಚೆನೇ ರೆಡಿ ಆಗ್ತಾಯಿದ್ದೀನಿ ಅಷ್ಟೇ. ಸೊ ಇವಾಗ ನೋಡ್ತಾ ಇರ್ಬೋದು ಟೈಮಿಂಗ್ಸ್ 12:08. ಓಕೆನಾ, 12:08 ಇವಾಗ. ಸೊ ಎಲ್ಲ ನೋಟ್ ಡೌನ್ ಮಾಡಿಕೊಂಡು ಬರ್ಕೊಂಡಾಯಿತು. ಸೊ ಇಲ್ಲಿ ನಾನು ಮೊದಲಿಂದ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಯಾವುದೇ ಇಂಪಾರ್ಟೆಂಟ್ ಪಾಯಿಂಟು, ಸೊ ಅದನ್ನೆಲ್ಲ ನೋಟ್ ಡೌನ್ ಮಾಡಿಕೊಂಡು ಆಮೇಲೆ ನಾನು ಒಂದು ಕಡೆ ಪಾಯಿಂಟ್ಸ್ ರೀತಿಯಾಗಿ ಬರ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ನನಗೆ ಸ್ವಲ್ಪ ಬ್ಯಾಕ್ ಪೈನ್ ಜಾಸ್ತಿನೇ ನನಗೆ. ಆಫೀಸಲ್ಲೂ ಕೂತಿರ್ತೀನಿ ಮತ್ತು ಇವಾಗಲೂ ಕೂತ್ಕೋಬೇಕಲ್ಲ, ಸ್ವಲ್ಪ ಬ್ಯಾಕ್ ಪೈನ್ ಸ್ಟಾರ್ಟ್ ಆಯಿತು ಆಗಲೇ. ಸೊ ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡ್ತಾ ಓದ್ಕೋತಾ ಇದ್ದೀನಿ. ಸೊ ಇದಿಷ್ಟು ನನ್ನ ಎಜುಕೇಷನ್ ಅಂತ ಅಂದರೆ, ಎಜುಕೇಷನ್ನ ನಾವು ಯಾವ ರೀತಿಯಾಗಿ ತಗೋಬೇಕು ಅಂತ ಅಂದರೆ, ನಾವು ಅದನ್ನು ರೆಸ್ಪೆಕ್ಟ್ ಮಾಡ್ತೀವಿ ಅಂತ ಅಂದರೆ ಅದು ಕೂಡ ನಮ್ಮನ್ನು ರೆಸ್ಪೆಕ್ಟ್ ಮಾಡುತ್ತೆ. ಸೊ ನಾವು ಯಾವಾಗ ಅದನ್ನು ಕೆಳಗಿಳಿಸ್ಬಿಡ್ತೀವಿ, ಸೊ ಅದು ಕೂಡ ನಮ್ಮ ಲೈಫ್ನಲ್ಲಿ ನಮ್ಮನ್ನು ಕೆಳಗಿಳಿಸುತ್ತೆ. ಸೊ ಯಾಕೆ ಮಾತನ್ನ ಆಡ್ತಾಯಿದ್ದೀನಿ ಅಂತ ಅಂದರೆ, ಮದುವೆ ಆಯಿತು, ಮಕ್ಕಳಾಯಿತು ಅಂದ ತಕ್ಷಣ ನಾವು ಓದೋದು ಬಿಡಬಾರ್ದು. ಸೊ ನಮಗೆ ಇಷ್ಟ ಆಯ್ತಾ ಓದ್ಬೋದು. ಸೊ ಇದಕ್ಕೆ ಸರಿಯಾಗಿ ನೀವು ಓಪನ್ ಯೂನಿವರ್ಸಿಟಿ ಮೈಸೂರಿನಲ್ಲಿ ಈ ಮಂತ್ 31 ಏನಿದೆ ಮಾರ್ಚ್ 31ವರೆಗೂ ಅಡ್ಮಿಷನ್ ಓಪನ್ ಇದೆ. ಡಿಸ್ಟೆನ್ಸ್ ಎಜುಕೇಷನ್ ಹಾಗೆ ಕರೆಸ್ಪಾಂಡೆನ್ಸ್ ಎಜುಕೇಷನ್ನು ನೀವು ಧಾರಾಳವಾಗಿ ಕಟ್ಬೋದು. ಸೊ ಯಾವುದೇ ರೀತಿಯಾದಂತಹ ಡಿಗ್ರಿ, ಮಾಸ್ಟರ್ ಡಿಗ್ರಿ ಕೋರ್ಸ್ಗಳು, ಡಿಪ್ಲೊಮ್ಯಾಟಿಕ್ ಕೋರ್ಸ್ಗಳು ಪ್ರತಿಯೊಂದು ಅವೈಲಬಲ್ ಇದೆ. ಸೊ ನೀವು ಆರಾಮಾಗಿ ಸೇರ್ಕೋಬೋದು. ಇದು ಯಾವುದೇ ರೀತಿಯಾದಂತಹ ಪ್ರಮೋಷನ್ದಲ್ಲ ವಿಡಿಯೋ. ಸೊ ಹೌಸ್ ವೈಫ್ ತುಂಬ ಜನ ನನ್ನ ಚಾನಲ್ನ ಆಲ್ಮೋಸ್ಟ್ 70-80% ಹೌಸ್ ವೈಫೇ ನೋಡೋದ್ರಿಂದ ನಾನು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಸೊ 1:30 ಆಗೋಯಿತು. ಸೊ 1:30 ಆದರೆ ಸ್ವಲ್ಪ ನನಗೆ ಎದ್ದಿದ್ರೆ ಹೊಟ್ಟೆ ಹಸಿಯುತ್ತೆ. ಸೊ ಹೊಟ್ಟೆ ತುಂಬ ತಿಂದ್ಬಿಟ್ಟು ನಿದ್ದೆ ಮಾಡೋದಲ್ಲ ಅಂದ್ಬಿಟ್ಟು ಲೈಟಾಗಿ ಈ ಹಾರ್ಲಿಕ್ಸ್ ಯಾರಿಗಿಷ್ಟ, ನೀವು ಕೂಡ ಇದೇ ರೀತಿ ಹಾರ್ಲಿಕ್ಸ್ ಪ್ಯಾಕೆಟ್ ಪೌಡರ್ನ ತಿಂತೀರಾ ಅನ್ನೋದನ್ನ ನನಗೂ ಕೂಡ ಕಮೆಂಟ್ ಮಾಡಿ. ಸೊ ನನಗೆ ಈ ಥರ ಸ್ಟ್ರೆಸ್ ಜಾಸ್ತಿ ಇದ್ದಾಗ, ವರ್ಕ್ ಪ್ರೆಷರ್ ಜಾಸ್ತಿ ಇದ್ದಾಗ ಈ ಥರ
ಹಾರ್ಲಿಕ್ಸ್ ಪೌಡರು ಈ ರೀತಿಯಾಗಿ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ನೋಡ್ಕೊತಾ ಇದ್ದೀನಿ ಟೈಮ್ ಎಷ್ಟಾಯಿತು ಅಂತ. ಯಾಕಂದರೆ ಮಗಳು ಮಧ್ಯೆ ಎದ್ದೇಳ್ತಾ ಇದ್ಲು. ಸ್ಟಾರ್ಟಿಂಗ್ ಮಲಗಿದ್ಲಲ್ಲ, ಅವಳಾಗೆ ಅವಳು ಬಿಟ್ಬಿಟ್ರೆ ಮಲ್ಕೊಂಬಿಡ್ತಾಳೆ. ಸೊ ಅವಳು ಮಲ್ಕೊಂಬಿಟ್ಟಿದ್ಲು. ಸೊ ಟೈಮ್ ನೋಡಿದೆ, ಲೈಟ್ ಆಫ್ ಮಾಡಬೇಕಾ ಏನು ಅಂತ. ಇರಿಟೇಟ್ ಆಗ್ತಾ ಇರುತ್ತಲ್ವ ಅವ್ರಿಗೂ ಕೂಡ ಲೈಟ್ ಆನ್ ಆಗಿದ್ದರೆ. ಸೊ ಪೇಜ್ ಬೇರೆ ತಿರುವಾಕಿ ನೋಡ್ತಾ ಇರ್ತೀನಿ. ಸೊ ಹಾಗಾಗಿ ನೋಡಿಕೊಂಡು ಅವ್ರಿಗೂ ಒಂದು ಟೈಮ್ ಅಂತ ಕೊಡ್ಬೇಕು ನಾವು. ಸೊ ಅದಕ್ಕೋಸ್ಕರ ನೋಟ್ ಡೌನ್ ಮಾಡ್ಕೊತಾ ಬೇಗ ಮುಗಿಸ್ಕೊಳೋಣ ಅಂತ ಮುಗಿಸ್ಕೊತಾ ಇದ್ದೀನಿ. ಸೊ ಕೆಲವೊಂದೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಾನು ನೋಟ್ ಡೌನ್ ಕೂಡ ಮಾಡ್ಕೋತೀನಿ. ನೋಟ್ಸ್ಗಳನ್ನ ಕೂಡ ಸಪ್ರೇಟಾಗಿ ಕೊಟ್ಟಿರ್ತಾರೆ, ಬಟ್ ನಾನು ಮಾಡ್ಕೊಳ್ಳುವಂತಹ ನೋಟ್ಸಲ್ಲಿ ಮಾತ್ರ ಓದೋದು. ಸಪ್ರೇಟ್ ಮಾಡ್ಕೋತೀನಿ. ನಾನು ಒಂದು A4 ಸೈಜ್ ಶೀಟ್ ತೊಗೊಂಡು ಒಂದು ಕಡೆಯಿಂದ ನೋಟ್ ಡೌನ್ ಮಾಡ್ಕೊತಾ ಹೋಗ್ತೀನಿ. ಸೊ ಟೈಮ್ ಆಲ್ರೆಡಿ 2:20 ಆಗಿಬಿಟ್ಟಿತ್ತು. ಸೊ ನನ್ನ ಏಮ್ ಇದ್ದಿದ್ದು 11 to 2 ಇತ್ತು, ಬಟ್ ಎಕ್ಸ್ಟೆನ್ಷನ್ ಆಗ್ತಾ ಹೋಗುತ್ತೆ. ನೋಡೋಣ 3 ಗಂಟೆಗೆ ನಿಲ್ಲುತ್ತೋ 4 ಗಂಟೆಗೆ ನಿಲ್ಲುತ್ತೋ ಅಂತ. ಸೊ ನೋಟ್ಸ್ ಕಳ್ಸೋಕ್ಕೆ ಹೇಳಿದ್ದೆ ಫ್ರೆಂಡ್ಗೆ. ಸೊ ಕಳಿಸಿದ್ಲು, ಅದನ್ನು ಚೆಕ್ ಮಾಡ್ತಾಯಿದ್ದೆ. ಸೊ ಅದೆಲ್ಲ ಆದಮೇಲೆ ಒಂದು ಕಡೆಯಿಂದ ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೂ ಸ್ವಲ್ಪ ಇತ್ತು. ಟೋಟಲ್ 12 ಯೂನಿಟ್ಸ್ ಇರುತ್ತೆ. 8 ಯೂನಿಟ್ಸ್ನ ಮುಗಿಸಿದ್ದೆ ನಾನು. ಸೊ ಇನ್ನು ರಿಮೈನಿಂಗ್ ಯೂನಿಟ್ ಏನಿದೆ 4 ಯೂನಿಟ್ ಅದು ರಿಮೈನಿಂಗ್ ಇತ್ತು. ಅದನ್ನು ಕಂಪ್ಲೀಟಾಗಿ ಒಂದು ಮುಗಿಸೋ ಅಷ್ಟರಲ್ಲಿ 3-3:30 ಆಗೇ ಬಿಡ್ತು. ಸೊ ಅಷ್ಟರಲ್ಲಾಗಲೇ ಮುಗಿಸಿ ಇನ್ನೇನು ಮತ್ತು ಲೇಟ್ ಆಗಿಬಿಡುತ್ತೆ. ಮಗು ನೆಕ್ಸ್ಟ್ ಡೇನೂ ಎದ್ದೇಳಬೇಕಿತ್ತು. ಹಾಗೆ ನನಗೆ ಸ್ವಲ್ಪ ನಿದ್ದೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಮೈಗ್ರೇನ್ ಪಕ್ಕ ಬರೋದಂತೂ ಪಕ್ಕ. ನಿದ್ದೆ ಒಂದಿರಬೇಕು ನನಗೆ, ಏನಿಲ್ಲ ಅಂತ ಅಂದರು. ಅಟ್ಲೀಸ್ಟ್ ಸರ್ಟನ್ ಅವರ್ಸ್ವರೆಗೂ 6 to 7 hour ಆದರೂ ನನಗೆ ನಿದ್ದೆ ಇರಲೇಬೇಕು, ಇಲ್ಲ ತಲೆನೋವು ಬಂದುಬಿಡುತ್ತೆ. ಅದಕ್ಕೋಸ್ಕರ ಇನ್ಮೇಲೆ ನೀವು ಯಾರೇ ಏನೇ ಓದೋದಿದ್ರು ನೋಡಿ, ಈ ರೀತಿಯಾಗಿ ಪಾಯಿಂಟ್ ಮಾಡಿಕೊಂಡು ಕಲರ್ ಶೀಟ್ನ ತೊಗೊಬನ್ನಿ. ಸೊ ದಟ್ ಆ ಥರ ಕಲರ್ ಶೀಟಲ್ಲಿ ಇದ್ದಾಗ ನಾನು ಯಾವ ಥರ ಮಾಡ್ಕೋತೀನಿ ಅಂದರೆ, ಇವಾಗ ಗ್ರೀನಲ್ಲಿ ಬರ್ಕೋತಾ ಇದ್ದೀನಲ್ವ, ಗ್ರೀನಲ್ಲಿ ಬರ್ಕೋತಾ ಇರೋದು ಇನ್ನೂ ಓದಬೇಕು ಅಂತ. ಸೊ ಪಿಂಕಲ್ಲಿ ಅಂತ ಅಂದರೆ ಇನ್ನೂ ಓದಿಲ್ಲ ಪಾಯಿಂಟ್ಸು, ಆ ಪಾಯಿಂಟ್ಸನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿಲ್ಲ. ಪರ್ಪಲಲ್ಲಿ ಕಂಪ್ಲೀಟಾಗಿ ಅರ್ಥ ಆಗಿದೆ. ಸೊ ಅದನ್ನು ಮತ್ತೆ ನಾವು ರಿವೈಸ್ ಮಾಡೋ ನೆಸೆಸರಿ ಇರಲ್ಲ. ಆಮೇಲೆ ಈ ಕ್ರೀಮಲ್ಲಿ ಇದೆಯಲ್ಲ, ಅದನ್ನು ಟಚ್ಚು ಕೂಡ ಮಾಡಿಲ್ಲ. ಇಷ್ಟು ಟಾಪಿಕ್ನ ಈ ಥರ ನಾನು ನೋಟ್ ಡೌನ್ ಮಾಡಿಕೊಂಡು ಜೋಡಿಸಿ ಇಟ್ಕೋತಾ ಇದ್ದೀನಿ. ಸೊ ಟೈಮ್ ಬಂದು ಆಲ್ರೆಡಿ 3:30 ಆಗ್ತಾ ಬಂತು. ಸೊ ಓದೋದನ್ನ ಮುಗಿಸೋಣ, ಇನ್ನು ಮಕ್ಳಿಗೂ ಡಿಸ್ಟರ್ಬ್ ಆಗುತ್ತೆ, ನನಗೂ ಕಣ್ಣು ಫುಲ್ಲು ನೀವು ನೋಡ್ತಾ ಇರ್ಬೋದು ಒಂಥರ ಚುಚ್ಚೋ ಥರ ಫೀಲ್ ಆಗ್ತಾಯಿತ್ತು. ಸೊ ಮುಗಿಸ್ಬಿಡೋಣ ಇಲ್ಲಿಗೆ ಅಂತ ಅಂದ್ಬಿಟ್ಟು ಎಲ್ಲ ಮಾರ್ಕ್ ಮಾಡಿ ಇಡ್ತಾ ಇದ್ದೀನಿ. ಸೊ ದಟ್ ನಾನು ಇಲ್ಲಿ ಇವತ್ತು ಹಾಕಿರುವಂತಹ ವಿಡಿಯೋಯಿಂದ ಎಷ್ಟೋ ಜನಕ್ಕೆ ಮೋಟಿವೇಶನ್ ಆಗುತ್ತೆ. ಮೋಟಿವೇಶನ್ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಟೇಕ್ ಕೇರ್.